ಎಲ್ರಿಗೂ ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ಕುಟುಂಬ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬದ ಮೇಲೆ ಶ್ರೀ ಗುರುರಾಯರ ಆಶೀರ್ವಾದ ಸಂಪೂರ್ಣವಾಗಿ ಯಾವಾಗಲೂ ಕೂಡ ಇರಲಿ. ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇದೆಯೋ, ಯಾರಿಗೆಲ್ಲ ಒಂದಿಷ್ಟು ಕಷ್ಟಗಳು ನೋವುಗಳು ಇದೆಯೋ, ಎಲ್ಲರ ಕಷ್ಟಗಳು ನೋವುಗಳು ಎಲ್ಲವೂ ಕೂಡ ದೂರ ಆಗಲಿ. ಯಾರ ಕೋರಿಕೆ ಏನೆಲ್ಲ ಇದೆಯೋ ಎಲ್ಲವನ್ನೂ ಕೂಡ ರಾಯರು ಆದಷ್ಟು ಬೇಗ ನೆರವೇರಿಸಲಿ, ಆದಷ್ಟು ಬೇಗ ಕೈ ಹಿಡಿದು ಕಾಪಾಡಲಿ. ಯಾರಿಗೆಲ್ಲ ರಾಯರ ಆಶೀರ್ವಾದ ಅನುಗ್ರಹ ಸಿಕ್ಕಿದೆಯೋ ಪ್ರತಿಯೊಬ್ಬರ ಮೇಲೂ ಕೂಡ ರಾಯರ ಆಶೀರ್ವಾದ ಖಂಡಿತ ಇದ್ದೇ ಇರುತ್ತೆ. ಯಾರ ಒಂದು ಆಸೆ ಆಕಾಂಕ್ಷೆಗಳು ಏನಾದರೂ ಇರುತ್ತಲ್ವಾ, ಆದಷ್ಟು ಬೇಗ ನೆರವೇರಲಿ ಅಂತ ಕೂಡ ಕೇಳ್ಕೊಳ್ತಾ, ಸ್ನೇಹಿತರೆ ಈ ಒಂದು ವಿಡಿಯೋ ಅಂದರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಪರಾ ಏಕಾದಶಿಯ ಒಂದು ವ್ರತಕತೆ ಬಗ್ಗೆ. ಅಂದರೆ ಪರಾ ಏಕಾದಶಿ ಇರುವಂಥದ್ದು 11ನೇ ತಾರೀಕು. ಇದೇ 11ನೇ ತಾರೀಕು ನಮಗೆ 11/6/2026 ಅಂದರೆ ಜೂನ್ 6 ನಮಗೆ ಜೂನ್ 11ನೇ ತಾರೀಕು ನಮಗೆ ಪರಾ ಏಕಾದಶಿ ಇದೆ, ಸರಿನಾ? 11/6/2026. ಅದೇ ರೀತಿ 12ನೇ ತಾರೀಕು 12/6/2026 ನಮಗೆ ದ್ವಾದಶಿ ಇರುತ್ತೆ. ಹಾಗಾದರೆ ಪರಾ ಏಕಾದಶಿಯ ಒಂದು ವ್ರತಕತೆ ಏನಂತ ತಿಳ್ಕೊಳ್ಳೋಣ. ಪ್ರಾಚೀನ ಕಾಲದಲ್ಲಿ ಮಹಿಧ್ವಜ ಎಂಬಂಥ ಒಬ್ಬ ರಾಜ ಇರ್ತಾನಂತೆ. ಅಂದರೆ ಧರ್ಮದ ದಾರಿಲಿ ನಡೆಯುವಂಥವನು, ಒಳ್ಳೆ ಕೆಲಸಗಳನ್ನ ಮಾಡುವಂಥವನು, ಪ್ರತಿಯೊಬ್ಬರು ಕೂಡ ನನ್ನ ಕುಟುಂಬ ಅಂತ ನೋಡುವಂಥವನು, ಪ್ರತಿಯೊಬ್ಬರನ್ನು ಕೂಡ ತುಂಬ ಹತ್ತಿರದಿಂದ ನೋಡುವಂಥವನು, ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರೇ ಆದರೂ ಕೂಡ ಎಲ್ಲರನ್ನೂ ಕೂಡ ನನ್ನವರೇ ಅಂತ ತುಂಬಾ ಗೌರವದಿಂದ ನೋಡುವಂಥವನು ಒಬ್ಬ ರಾಜ ಇರ್ತಾನಂತ. ಆ ರಾಜ ಎಷ್ಟು ಹತ್ರ ಆಗಿಬಿಟ್ಟಿರ್ತಾನಂತ ಅಂದರೆ ಜನಗಳಿಗೆ ಪ್ರತಿಯೊಬ್ಬರ ಮನೆಗೂ ಕೂಡ ಮನೆ ಮಗ ಆಗ್ಬಿಟ್ಟಿರ್ತಾನಂತೆ. ಅಷ್ಟು ಜನಗಳ ಮೇಲೆ ಪ್ರೀತಿ ಗೌರವ, ದೊಡ್ಡವರ ಮೇಲೆ, ಹಿರಿಯರ ಮೇಲೆ, ತಂದೆ ತಾಯಿಗಳ ಮೇಲೆ, ದೊಡ್ಡವರು ತಾಯಂದ್ರ ಮೇಲೆ, ಎಲ್ಲರ ಮೇಲೂ ಕೂಡ ಒಂದು ರೀತಿ ಎಷ್ಟು ಹತ್ರ ಆಗಿರ್ತಾನಂತ ಅಂದರೆ ಮನೆ ಮಗ, ನಮ್ಮ ಮನೆ ಬೆಳಕಪ್ಪ ಅನ್ನೋ ರೀತಿ ರಾಜ ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇರ್ತಾನಂತೆ. ದೇವರಲ್ಲೂ ಕೂಡ ಅಷ್ಟೇ ಭಕ್ತಿ ಉಳ್ಳವನು ಆಗಿರ್ತಾನಂತೆ ರಾಜ. ಇದೇನಾಗ್ಬಿಡುತ್ತೆ ಅವರ ಕುಟುಂಬದಲ್ಲಿ, ಅಂದರೆ ಅವನ ಒಡ ಹುಟ್ಟಿದ ತಮ್ಮ ಏನಿದಾನಲ್ಲ ಆತ ತುಂಬಾನೇ ಕ್ರೂರಿಯಾಗಿರ್ತಾನಂತೆ. ಆತನಿಗೆ ಇದೆಲ್ಲ ಸಹಿಸೋಕ್ಕಾಗೋದಿಲ್ಲ. ಆತನ ಜೊತೆ ಒಂದಿಷ್ಟು ಜನ ಸ್ನೇಹಿತರು ಇರ್ತಾರೆ, ಅವ್ರ ತಮ್ಮನ ಸ್ನೇಹಿತರು. ನೋಡು, ನಿನ್ನ ಅಣ್ಣನಿಗೆ ಎಷ್ಟು ಬೆಲೆ ಕೊಡ್ತಾ ಇದ್ದಾರೆ, ನಿನಗೆ ಎಳ್ಳು ಕಾಳಿನಷ್ಟು ಬೆಲೆ ಇಲ್ಲ. ಅದೇ ಮನೆ ಮಗ ನೀನು, ಆದರೆ ನಿನಗೆ ಬೆಲೆ ಇಲ್ಲ. ನಿನ್ನ ಅಣ್ಣ ನೀನು ಬರ್ತಾ ಇದ್ರೆ ಫಸ್ಟು ನಿನ್ನ ಅಣ್ಣನಿಗೆ ಎಲ್ಲರೂ ಕೂಡ ನಮಸ್ಕಾರ ಅಂತಾರೆ. ನಿನ್ನ ಅಣ್ಣನಿಗೆ ಸಿಗುವಂಥ ಗೌರವ ನಿನಗೆ ಈ ಎಳ್ಳು ಕಾಳಿನಷ್ಟು ಕೂಡ ಸಿಗ್ತಾ ಇಲ್ಲ ಅಂತ ಮೊದಲೇ ಅವನ ಮನಸ್ಸು ಕ್ರೂರಿಯಾಗಿರ್ತಾನೆ. ಅವನು ಮೊದಲೇ ಆತನಿಗೆ ಮತ್ತಿಷ್ಟು ಉಳಿ ಹಿಂಡೋ ಕೆಲಸವನ್ನು ಮಾಡ್ತಾರಂತೆ. ಆತನು ಕೂಡ ಏನು ಮಾಡ್ತಾನಂತ ಅಂದರೆ ಒಂದಿಷ್ಟು ಜನಗಳ ಮಾತನ್ನು ಕಟ್ಕೊಂಡ್ಬಿಟ್ಟು ಏನು ಮಾಡ್ತಾನಂತ ಅಂದರೆ ಒಂದು ದಿನ ಮಹಿಧ್ವಜ ಎಂಬಂಥ ರಾಜ ಮಲಗಿದ ಆತನ ಕಥೆನ, ಅಣ್ಣನ ಕಥೆನ ಮುಗಿಸ್ಬಿಡ್ತಾನಂತೆ. ಮುಗಿಸ್ದಾಗ ಏನಾಗುತ್ತೆ, ನೆಕ್ಸ್ಟು ಇವನೇ ರಾಜ ಆಗ್ತಾನೆ. ಆತನ ಒಂದು ಶರೀರವನ್ನು ತೊಗೊಂಡೋಗಿ ಏನು ಮಾಡ್ತಾನೆ, ಮಹಿಧ್ವಜ ಎಂಬಂಥ ರಾಜನ ಶರೀರವನ್ನು ತೊಗೊಂಡೋಗಿ ಒಂದು ಅರಳಿ ಮರದ ಕೆಳಗೆ ಊತಾಕ್ತಾನಂತೆ. ಈ ವ್ರತಕತೆಗಳು ಒಂದೊಂದರಲ್ಲಿ ಒಂದೊಂದು ರೀತಿ ಇರುತ್ತೆ. ಪರಾ ಏಕಾದಶಿಯ ಒಂದು ವ್ರತಕತೆ ಇದು ಕೂಡ ಆಗಿದೆ. ಆತ ಏನು ಮಾಡ್ತಾನಂತ ಅಂದರೆ ತೊಗೊಂಡೋಗಿ ಊತಾಕ್ತಾನಂತೆ. ಹಾಕಿದಾಗ ಏನಾಗುತ್ತೆ, ಅದನ್ನು ರಾಜನ ಒಂದು ಆತ್ಮಕ್ಕೆ ಶಾಂತಿ ಅನ್ನೋದು ಎಲ್ಲಿ ಸಿಗುತ್ತೆ, ಮುಕ್ತಿ ಅನ್ನೋದು ಎಲ್ಲಿ ಸಿಗುತ್ತೆ. ಆತ ಹಿಂಗಾಯ್ತಲ್ಲ ಅಂದ್ಬಿಟ್ಟು ಪ್ರೇತವಾಗಿ ಅಲ್ಲೇ ಓಡಾಡ್ತಾ ಇರ್ತಾನಂತೆ. ಅಲ್ಲಿ ಬಂದವ್ರಿಗೂ ಹೋದವ್ರಿಗೂ ತನ್ನ ಕಷ್ಟ ಹೇಳ್ಕೊಳ್ಳೋಕ್ಕೋ ಅಥವಾ ತೊಂದರೆ ಕೊಡೋದು ಏನೋ ಒಂದು ನಡೀತಾ ಇರುತ್ತಂತೆ. ಪ್ರತಿಯೊಬ್ಬರು ಕೂಡ ಅಲ್ಲಿ ಏನೋ ಒಂದು ಭೂತ ಇದೆ, ಒಂದು ಪಿಶಾಚಿ ಇದೆ ಅಂದ್ಬಿಟ್ಟು ಅಲ್ಲಿ ಅರಳಿ ಮರದ ಕೆಳಗೆ ಹೋಗೋಕ್ಕೂ ಕೂಡ ಭಯ ಪಟ್ಬಿಡ್ತಾರಂತೆ. ಭಯಪಟ್ಟಾಗ ಏನಾಗುತ್ತೆ, ಈತ ಏನು ಮಾಡ್ತಾನಂತ ಅಂದರೆ ಈತ ಅಣ್ಣನ ಸ್ಥಾನವನ್ನು ಪಡ್ಕೊಂಡ್ಬಿಟ್ಟ ರಾಜನಾಗಿ. ಎಲ್ರಿಗೂ ಕೂಡ ತೊಂದರೆ ಕೊಡುವಂಥದ್ದು, ಚಿಕ್ಕ ಮಕ್ಕಳು ಅನ್ನೋದಂಗೆ ಹೆಂಗೆ ಬೇಕಂಗೆ ಬರುತ್ತೆ ಬೈಯುವಂಥದ್ದು, ಇದೆಲ್ಲ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಅಣ್ಣ ಏನೋ ಒಂದು ಘನತೆ ಗೌರವವನ್ನು ಕಾಪಾಡ್ಕೊಂಬಂದಿದ್ನೋ ಈತ ತಮ್ಮ ಅದಕ್ಕಿಂತ 10 ಪಟ್ಟು ಜಾಸ್ತಿ ಹಾಳು ಮಾಡ್ತಾ ಹೋಗ್ತಾ ಇರ್ತಾನಂತೆ. ಹಾಳು ಮಾಡ್ತಾ ಹೋದಂಗೆಲ್ಲ ಏನಾಗ್ಬಿಡುತ್ತಂತ ಅಂದರೆ ಈತನಿಗೆ ಅದು ಕೂಡ ನೋವು, ಆತ್ಮವಾಗಿ ಎಲ್ಲವೂ ಕೂಡ ನೋಡ್ತಾ ಇರ್ತಾನೆ, ಪ್ರೇತವಾಗಿ ಎಲ್ಲವನ್ನೂ ಕೂಡ ಗಮನಿಸ್ತಾ ಇರ್ತಾನೆ. ಹಿಂಗಾಗ್ಬಿಡುತ್ತಲ್ಲ ಅಂತ ಮತ್ತಿಷ್ಟು ಆ ರಾಜ ದುಃಖಕ್ಕೆ ಒಳಗಾಗ್ತಾನಂತೆ. ಅದೇ ದಾರಿಲಿ ಏನಾಗುತ್ತೆ, ಒಂದು ದಿನ ಅಂದುಕೊಳ್ಳದಂಗೆ ಇಬ್ಬರು ಋಷಿಮುನಿಗಳು ಬರ್ತಾ ಇರ್ತಾರಂತೆ. ಋಷಿಮುನಿಗಳು ಬರಬೇಕಾದ್ರೆ ಅವರು ಮೊದಲೇ ದೇವ್ರಿಗೆ ತುಂಬ ಹತ್ರ ಇರುವಂಥವ್ರು, ತಪಸ್ಸನ್ನು ಮಾಡಿದಂಥವ್ರು, ತುಂಬಾ ಒಂದಿಷ್ಟು ವಿದ್ಯೆನ ಕಲ್ತಂಥವ್ರು ಇರ್ತಾರಂತೆ. ಅವ್ರು ಏನು ಮಾಡ್ತಾರಂತ ಅಂದರೆ ಇಲ್ಲಿ ಕೆಳಗೆ ಪ್ರೇತ ಇರೋದು ಸತ್ಯ, ಆದರೆ ಆ ಪ್ರೇತಕ್ಕೂ ಒಂದು ನೋವು ಅನ್ನೋದಿರುತ್ತೆ, ಮನಸ್ಸು ಅನ್ನೋದಿರುತ್ತೆ. ಏನಾಗಿದೆ ಜೀವನದಲ್ಲಿ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರಂದರೆ ಅಲ್ಲೇ ಕೂತು ಅವರ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊತಾರಂತೆ. ಆಗ ಏನಾಗುತ್ತೆ, ಆ ರಾಜ ಕಣ್ಣೀರಾಗ್ತಾ ಇರ್ತಾನಂತೆ. ಈ ರೀತಿಯಾಗಿದೆ ನನ್ನ ಜೀವನದಲ್ಲಿ, ನನ್ನ ತಮ್ಮನೇ ಈ ರೀತಿ ಮಾಡಿದಾನಂತ ರಾಜ ಕಣ್ಣೀರಾಗ್ತಾ ಹೇಳ್ತಾ ಇರ್ತಾನಂತೆ. ಆ ರಾಜ ತುಂಬ ನೋವಿಂದ ಎಲ್ಲವನ್ನು ಕೂಡ ಏನೇನು ನಡೀತು ಎಲ್ಲವನ್ನು ಕೂಡ ಆ ಋಷಿ ಮುನಿಗಳ ಹತ್ರ ಎಲ್ಲವನ್ನು ಕೂಡ ಹೇಳ್ಕೊತಾನಂತೆ. ಪ್ರೇತವಾಗಿರ್ತಾನಲ್ಲ ಎಲ್ಲವನ್ನು ಕೂಡ ಹೇಳ್ಕೊತಾನಂತೆ. ಹೇಳ್ಕೊಂಡಾಗ ಆ ಋಷಿ ಮುನಿಗಳಿಗೂ ಕೂಡ ತುಂಬಾ ನೋವಾಗುತ್ತೆ. ಆಗ ಆ ಋಷಿ ಮುನಿಗಳು ಹೇಳ್ತಾರಂತೆ, ಖಂಡಿತ ಇಲ್ಲಪ್ಪ, ನೀನು ಇಲ್ಲಿರೋದು ಬೇಡ, ನಿನಗೆ ಮುಕ್ತಿ ಸಿಗುತ್ತೆ. ಮುಕ್ತಿ ಸಿಗ್ಬೇಕಂತಂದರೆ ನೀನು ಏನು ಮಾಡಬೇಕಂತ ಅಂದರೆ ನೀನು ಇವಾಗ ಬರುವಂಥ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೀನಿ, ಪರಾ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಸಮಯದಲ್ಲಿ ಪರಾ ಏಕಾದಶಿಯನ್ನು ನೀನು ಶ್ರದ್ಧಾ ಭಕ್ತಿಯಿಂದ ದೇವರ ನಾಮಸ್ಮರಣೆಯನ್ನು
ಮಾಡು, ದೈವ ಭಕ್ತ ನೀನು, ನಿನಗೆ ಅನ್ಯಾಯ ಆಗಕ್ಕೆ ಬಿಡೋದಿಲ್ಲ, ನಿನ್ನ ತಮ್ಮನಿಗೂ ಕೂಡ ಒಂದು ಒಳ್ಳೆ ಬುದ್ಧಿ ಬರುತ್ತೆ. ಅಂದರೆ ರಾಜ ಹೇಳ್ತಾನಂತೆ, ನನ್ನ ತಮ್ಮನಿಗೂ ಕೂಡ ಒಂದು ಒಳ್ಳೆ ಬುದ್ಧಿ ಬರಬೇಕು, ಆತನಿಗೆ ಏನೂ ಸಹ ಆಗಬಾರ್ದು, ಆತ ನಾನು ಹೆಂಗೆ ಜನಗಳನ್ನ ನೋಡ್ಕೋತಾ ಇದ್ನೋ ಅದಕ್ಕಿಂತ ಚೆನ್ನಾಗಿ ನೋಡ್ಕೊಳ್ಳಿ ಜನಗಳನ್ನ ಅಂತ ಹೇಳ್ತಾನಂತೆ. ಅದೇ ರೀತಿ ಆ ಪರ ಏಕಾದಶಿಯ ವ್ರತವನ್ನು ಪ್ರೇತ ಕೂಡ ಮಾಡುತ್ತಂತೆ. ಆ ರಾಜನ ಆತ್ಮ ಅಂತ ಏನು ಹೇಳಿದ್ನಲ್ವ, ಅವರು ಕೂಡ ಮಾಡ್ತಾರಂತೆ. ಮಾಡಿ ಈ ದಿನ ಮುಕ್ತಿ ಪಡೆದು ರಾಜನ ಒಂದು ಆತ್ಮ ಇದೆಯಲ್ಲ ಸ್ವರ್ಗಕ್ಕೆ ಹೋಗುತ್ತಂತೆ. ಆತನ ತಮ್ಮನಿಗೂ ಕೂಡ ಒಂದು ಉತ್ತಮ ಒಂದು ವಿದ್ಯೆ ಬುದ್ಧಿ ಒಂದು ಒಳ್ಳೆ ಮನಸ್ಸನ್ನು ಕೊಟ್ಟು ಕೂಡ ದೇವರು ಕಾಪಾಡ್ತಾರೆ ಅನ್ನುವಂಥ ಒಂದು ಹಿಂದೆ ನಮಗೆ ಒಂದು ಕತೆ ಕೂಡ ಇದೆ ಸ್ನೇಹಿತರೆ. ಅಂದರೆ ನಾನು ಹೇಳುವಂಥದ್ದು ಏನಂದರೆ, ಯಾರಿಗೆಲ್ಲ ಒಂದಿಷ್ಟು ಆಸೆ ಆಕಾಂಕ್ಷೆಗಳಿರುತ್ತೆ, ಏನಾದರೂ ಒಂದಿಷ್ಟು ಕನಸುಗಳಿರುತ್ತೆ, ನೆರವೇರಲಿ ಅನ್ನೋದಾಗಲಿ, ಏನಾದರೂ ನೋವುಗಳಿರುತ್ತೆ, ಅದರಿಂದ ಈಚೆಗೆ ಬರಬೇಕು ಅನ್ನೋರಾಗಲಿ, ಏನೇನೋ ಇರಲಿ, ಬೇಕಾದಿರಲಿ ನಿಮ್ಮ ಮನಸ್ಸಲ್ಲಿ, ಈ ದಿನ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಏಕಾದಶಿ ವ್ರತವನ್ನು ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಅದರಿಂದ ಮುಕ್ತಿ ಪಡಿತೀರಾ, ಲೈಫಲ್ಲಿ ಚೆನ್ನಾಗೂ ಕೂಡ ಇರ್ತೀರಾ. ಜೊತೆಗೆ ಇನ್ನೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ, ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇದೆಯೋ, ಅಮ್ಮಂದಿರು, ಅಕ್ಕ ತಂಗಿರು, ದೊಡ್ಡವರು ಚಿಕ್ಕವರು, ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇದೆಲ್ಲ ದಯವಿಟ್ಟು ಕೂಡ ನೀವು ಮಾಡಬೇಡಿ. ಯಾರಿಗೆಲ್ಲ ಆಗುತ್ತಲ್ಲ ಅವ್ರು ಮಾಡಿ, ಆಗದೆ ಇರೋರು ಮನಸ್ಸಲ್ಲೇ ದೇವರ ನಾಮಸ್ಮರಣೆಯನ್ನು ಮಾಡಿ, ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಮೊಬೈಲಲ್ಲಿ ಹಾಕಿ ಇಡಿ, ಕೇಳಿಸ್ಕೊಳ್ಳಿ. ಮನೆಯಲ್ಲೆಲ್ಲ ಒಂದು ವಾತಾವರಣನೇ ಬೇರೆ ಆಗಿರುತ್ತೆ, ಸರಿನಾ? ದೇವರಿಗೂ ಕೂಡ ಅರ್ಥ ಆಗುತ್ತೆ. ಇನ್ನು ಕೆಲವರು ನನ್ನ ಅಕ್ಕ ತಂಗಿರು, ಅಮ್ಮಂದಿರು, ಕೆಲವರಿಗೆ ಮಂತ್ಲಿ ಪ್ರಾಬ್ಲಮ್ ಇರುತ್ತೆ, ಮಾಡೋಕ್ಕಾಗಿರಲ್ಲ, ಬೇಜಾರಾಗ್ಬಿಡ್ತೀರ. ಬೇಜಾರಾಗುವಂಥದ್ದಿಲ್ಲಮ್ಮ, ದೇವರ ಸೃಷ್ಟಿ ಅದು, ನೀವೇನು ಮಾಡ್ಕೊಂಡಿದ್ದ ಅಲ್ಲ, ದೇವರ ಸೃಷ್ಟಿ ಅದು, ದೇವರ ಮಕ್ಕಳು ಎಲ್ಲರೂ ಕೂಡ ಮನಸ್ಸಲ್ಲೇ ಪೂಜಿಸ್ತಾ ಬನ್ನಿ, ಖಂಡಿತವಾಗ್ಲೂ ಕೂಡ ಒಳ್ಳೆಯದೇ ಆಗುತ್ತೆ. ಆಮೇಲೆ ಯಾರಿಗೆಲ್ಲ ಆಗುತ್ತಲ್ವಾ, ಮಾಡುವಂಥ ಅನುಕೂಲ ಇದೆ, ಎಲ್ಲ ನಾವು ಮಾಡ್ತೀವಪ್ಪ ಅನ್ನೋಂಗಿರುತ್ತಲ್ಲ, ನೀವು ಮಾಡಿ, ಪರವಾಗಿಲ್ಲ. ಒಂದು ತೊಟ್ಟು ನೀರು ಕೂಡ ಕುಡಿದಂಗೆ ಮಾಡುವಂಥವ್ರು ಕೂಡ ಇದ್ದೀರಾ. ಇನ್ನೂ ಕೆಲವರು ಆಗಲ್ಲ ಅನ್ನುವಂಥವ್ರು ಹಣ್ಣು ಹಾಲನ್ನು ಕೂಡ ಖಂಡಿತವಾಗ್ಲೂ ಕೂಡ ಸೇವಿಸ್ತಾ ಕೂಡ ನೀವು ಮಾಡ್ಬೋದು. ಯಥಾಶಕ್ತಿ ನಿಮ್ಗೆ ಹೆಂಗೆ ಶಕ್ತಿ ಇದೆಯೋ ಹಂಗೆ ಮಾಡಿ. ಅವತ್ತಿನ ದಿನ ಆದರೆ ಯಾರು ಕೂಡ ಮಾಂಸಾಹಾರ ತಿನ್ನುವಂಥದ್ದು ಆಗಲಿ ಅಥವಾ ಮೊಟ್ಟೆ, ಈ ಥರ ಕೆಲವ್ರು ಕೇಳ್ತಾ ಇರ್ತಾರೆ ಮೊಟ್ಟೆ ತಿನ್ಬೋದು ಹಂಗಿಂಗೆ ಅಂತ. ದಯವಿಟ್ಟು ಕೂಡ ನಾನು ಹೇಳುವಂಥದ್ದು ಏನಂದರೆ, ಮಾಂಸಾಹಾರ ಆಗಲಿ ಮೊಟ್ಟೆ ಆಗಲಿ ದಯವಿಟ್ಟು ಕೂಡ ತಿನ್ನುವಂಥದ್ದನ್ನ ಮಾಡಬೇಡಿ. ಏಕಾದಶಿ ದಿನ ದಯವಿಟ್ಟು ಕೂಡ ಬಿಟ್ಬಿಡಿ. ಯಾಕಂದರೆ ರಾಯರು ಸೂಕ್ಷ್ಮವಾಗಿ ಎಲ್ಲರೂ ಕೂಡ ಗಮನಿಸ್ತಾ ಇರ್ತಾರೆ. ರಾಯರೇನೋ ಶಿಕ್ಷೆ ಕೊಟ್ಬಿಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನಾನು ಹೇಳುವಂಥದ್ದು ಏನಂದರೆ, ನೀವು ರಾಯರಿಗೆ ಒಂದು ನಾವು ಸಲ್ಲಿಸುವಂಥ ಒಂದು ಗೌರವ ಅದು. ಹೌದು, ರಾಯರು ನಮಗೋಸ್ಕರ ಒಂದು ತೊಟ್ಟು ನೀರು ಕೂಡ ಕುಡಿದಂಗೆ ಶ್ರೀಹರಿಯವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ, ನಮಗೋಸ್ಕರ ಒಂದು ತೊಟ್ಟು ನೀರು ಕೂಡ ಕುಡಿದಂಗೆ ಉಪವಾಸ ಮಾಡ್ತಾ ಇದ್ದಾರೆ, ಶ್ರೀಹರಿಯವರ ಪಾದಕ್ಕೆ ನಮ್ಮ ಕಷ್ಟಗಳನ್ನ ಇಡ್ತಾ ಇದ್ದಾರೆ ಅಂತ ಅಂದರೆ ರಾಯರಿಗೆ ಒಂದು ನಾವು ಸಲ್ಲಿಸುವಂಥ ಗೌರವ ಸ್ನೇಹಿತರೆ, ಸರಿನಾ? ಪ್ರತಿಯೊಬ್ಬರು ಕೂಡ ಮಾಡಿ. ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ನಗ್ನಾಗ್ತಾ ಇರಿ. ಎಲ್ಲರ ಮೇಲೂ ಕೂಡ ಗುರು ರಾಯರ ಆಶೀರ್ವಾದ ಸಂಪೂರ್ಣವಾಗಿ ಯಾವಾಗಲೂ ಕೂಡ ಇರಲಿ. ಯಾರಿಗೆಲ್ಲ ರಾಯರು 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 ಅಂತ ಎಷ್ಟು ನಂಬಿಬಿಟ್ಟಿದ್ದೀರಾ ಅಂತ ಅಂದರೆ, ಈ ಕಲಿಯುಗದಲ್ಲಿ ನನಗಂತ ಯಾರಿಲ್ಲಪ್ಪ, ಕಲಿಯುಗದ ಕಾಮಧೇನು ರಾಯರು ಮಾತ್ರ ನನ್ನ ಜೊತೆಗಿರುವ ಅಂಥದ್ದು ಅಂತ ತುಂಬಾ ನಂಬಿದ್ದೀರಾ. ಅಂಥ ಪ್ರತಿಯೊಂದು ನಿಮ್ಮ ನಂಬಿಕೆಗೂ ಕೂಡ ಖಂಡಿತವಾಗ್ಲೂ ಕೂಡ ರಾಯರು ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ. ರಾಯರು ಕೈ ಹಿಡಿದು ಕಾಪಾಡಲಿ, ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ. ಪ್ರತಿಯೊಬ್ಬರನ್ನು ಕೂಡ ನನ್ನ ಮಕ್ಕಳಂತೆ ರಾಯರು ನೋಡ್ತಾರೆ. ಪ್ರತಿಯೊಬ್ಬರು ಕೂಡ ನಾವೆಲ್ಲರೂ ಕೂಡ ರಾಯರನ್ನ ಪ್ರೀತಿಸ್ತಾ ಇದ್ದೀವಿ, ರಾಯರನ್ನ ಗೌರವಿಸ್ತಾ ಇದ್ದೀವಿ, ರಾಯರನ್ನ ಭಕ್ತಿಯಿಂದ ಪೂಜಿಸ್ತಾ ಇದ್ದೀವಿ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ನಾವೆಲ್ಲರೂ ಕೂಡ ರಾಯರ ಮಕ್ಕಳೇ. ತಮ್ಮ ಮಕ್ಕಳನ್ನು ರಾಯರು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ಎಲ್ಲರೂ ಕೂಡ ನಗ್ನಗ್ತಾರೆ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.